ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್. ಸೊ ಮೊದಲನೇದಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಇವತ್ತು ನಮ್ದು ಪೂಜೆ ಎಲ್ಲ ಆಯ್ತು ಆಲ್ರೆಡಿ. ಇವಾಗ ನಮ್ಮ ಮನೆ ಗಣೇಶ ತೋರಿಸ್ತೀವಿ ಅಂಡ್ ಏನೆಲ್ಲ ಇಟ್ಟಿದ್ದೀವಿ, ಏನೇನೆಲ್ಲ ಡೆಕೋರೇಟ್ ಮಾಡಿದೀವಿ ಅದನ್ನೇ ಎಲ್ಲ ತೋರಿಸ್ತೀವಿ. ಮೊದಲನೇದಾಗಿ ಎಲ್ರಿಗೂ ಸಾರಿ, ಈ ವಿಡಿಯೋ ಇಷ್ಟು ಲೇಟಾಗಿ ಹಾಕಲೇಬಾರ್ದಾಗಿತ್ತು. ನಾನು ಬೇಗನೆ ಹಾಕಬೇಕಾಗಿತ್ತು. ಪ್ರಿಪ್ರೇಷನ್ಸ್ ವ್ಲಾಗ್ ಆದಮೇಲೆ ಇದನ್ನ ಹಾಕಬೇಕಾಗಿತ್ತು. ನನಗೆ ಸ್ವಲ್ಪ ರೀಸನ್ಸಿಂದ ಹಾಕೋಕ್ಕಾಗಿರಲಿಲ್ಲ. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮೊದಲನೇ ಸಾರಿ. ಹಬ್ಬ ಎಲ್ಲ ಚೆನ್ನಾಗಾಯಿತು, ಫುಲ್ಲು ತೃಪ್ತಿ ಆಗೋ ಥರ ಆಯಿತು. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಖುಷಿಯಿಂದ. ನೀವೆಲ್ಲ ಹಬ್ಬ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಇವಾಗ ನೀವು ನೋಡ್ತಾ ಇರೋದು ನಮ್ಮ ಅಮ್ಮ ಗೌರಿನ ಇಡ್ತಾ ಇದ್ದಾರೆ. ಸೊ ನಮ್ಮಮ್ಮಂಗೆ ಆ ಟೈಮಲ್ಲಿ ಸ್ವಲ್ಪ ಸುಸ್ತಾಗಿದ್ದರು, ಸ್ವಲ್ಪ ವೀಕ್ ಆಗಿದ್ದಾರೆ. ಇವಾಗ ಓಕೆ, ಇವಾಗ ಆರಾಮಿದ್ದಾರೆ. ನೆಕ್ಸ್ಟ್ ಇವಾಗ ಗಣೇಶ ಇಡ್ತಾ ಇರೋದು ಅಪ್ಪಾಜಿ. ಅಮ್ಮ ಗೌರಿ ಇಟ್ಟರು, ಅಪ್ಪಾಜಿ ಗಣೇಶ ಇಡ್ತಾ ಇದ್ದಾರೆ. ಸೊ ಇವರು ಗೌರಿ ಗಣೇಶ ಇಟ್ಟ ಮೇಲೆ ನಮ್ಮ ಪೂಜೆ ಸ್ಟಾರ್ಟ್ ಆಯಿತು. ಅಫ್ಕೋರ್ಸ್ ಪೂಜೆ ನಾನೇ ಮಾಡೋದು ಯಾವಾಗಲೂ, ನಂಗೆ ಬುದ್ಧಿ ಬಂದಾಗಿಂದ. ಆಮೇಲೆ ನಂದು ಆದಮೇಲೆ ಚಂದನ್ ಮಾಡ್ದ. ಚಂದನ್ ಫಸ್ಟ್ ಡೇ ಇದ್ದ, ಸೆಕೆಂಡ್ ಡೇ ಇದ್ದ, ಥರ್ಡ್ ಡೇ ಆಲ್ರೆಡಿ ಅವನು ಊರಿಗೆ ಹೊರಟೋದ. ಅವನಿಗೇನೋ ಎಕ್ಸಾಮ್ಸ್ ಇತ್ತು ಅಂತ. ಸೊ ವಿಸರ್ಜನೆ ಟೈಮಲ್ಲಿ ಅವನು ಇರಲಿಲ್ಲ. ವಿಸರ್ಜನೆದು ಕೂಡ ನಾನು ಇದೇ ವ್ಲಾಗಲ್ಲೇ ಅಪ್ಲೋಡ್ ಮಾಡಿರ್ತೀನಿ. ಇದು ಹಬ್ಬದ ದಿನದ ಪೂಜೆದ ವ್ಲಾಗು. ಹಬ್ಬದ ದಿನ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಹೋಳಿಗೆ ಊಟ ಇತ್ತು, ಹೋಳಿಗೆ ಊಟ ಮಾಡಿ ಹಬ್ಬ ಮಾಡಿದ್ವಿ ಫಸ್ಟ್ ಡೇ. ಸೆಕೆಂಡ್ ಡೇಗೆ ಅವನು ಆಲ್ರೆಡಿ ಇರಲೇ ಇಲ್ಲ. ಸೆಕೆಂಡ್ ಡೇ ಮಧ್ಯಾಹ್ನ ಹೋದ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಡೆಕೋರೇಟ್ ಮಾಡೋಕ್ಕೆ ಟೈಮ್ ಜಾಸ್ತಿ ತಗೊಳ್ತು, ಬಟ್ ತೆಗಿಯುವಾಗ ಜಲ್ದಿ ಈಸಿಯಾಗಿ ತೆಗೆದುಬಿಟ್ವಿ. ತೆಗಿಯುವಾಗ ಆಂಟಿ ಇದ್ದರು, ಒಬ್ಬ ತಮ್ಮ ಇದ್ದ, ಬೇರೆ ಗುಂಡ ಇದ್ದ. ಅವಾಗ ಅವರೆಲ್ಲ ಹೆಲ್ಪ್ ಮಾಡಿದರು. ಅದು ಈಸಿ ಅನ್ನಿಸ್ತು, ಅಷ್ಟೇನು ಕಷ್ಟ ಆಗಲಿಲ್ಲ. ಬಟ್ ಪ್ರಿಪೇರ್ ಮಾಡೋದೇ ಸ್ವಲ್ಪ ಕಷ್ಟ ಆಯಿತು. ಹಿಂದೆ ಬಾಳೆ ಎಲೆದು ಹಬ್ಬ ಪ್ರಿಪೇರ್ ಮಾಡುವಾಗ ಚೆನ್ನಾಗಿತ್ತು, ಬಟ್ ಯಾಕೋ ಫೈನಲ್ ಡೇ ತನಕ ಅಷ್ಟು ಫ್ರೆಶ್ ಆಗಿರಲಿಲ್ಲ. ನೋಡೋಣ ಮುಂದಿನ ಸರಿಗೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡಬೇಕು. ಸೊ ಇಷ್ಟು ವರ್ಷ ನಾನು ಬರೀ ನ್ಯಾಚುರಲ್ ಅಂತ ಇದ್ದೆ. ನೋಡೋಣ ಮುಂದಿನ ವರ್ಷಕ್ಕೆ ಬೇರೆ ಸ್ಕಿಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆರ್ಟಿಫಿಷಿಯಲ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ವರ್ಷ ಹೇಗಾಗುತ್ತೋ ಹಾಗೆ. ಆ್ಯಂಡ್ ಗಣೇಶ ಗೌರಿ ಇಬ್ಬರು ಮುದ್ದಾಗಿದ್ದರು. ಕೆಲವರು ತುಂಬ ಇಷ್ಟ ಆಯಿತು, ಗಣೇಶ ಚೆನ್ನಾಗಿತ್ತು ಅಂತ ಹೇಳಿದರು. ಗುಂಡನೂ ಪೂಜೆ ಎಲ್ಲ ಮಾಡ್ದ. ಮನೇಲಿರೋರು ಎಲ್ಲರೂ ಮಾಡ್ತೀವಿ ಫಸ್ಟ್ ಡೇ. ಸೆಕೆಂಡ್ ಡೇ ಯಾರಾದರೂ ಒಬ್ಬ ಮಾಡಿರ್ತೀವಿ. ಥರ್ಡ್ ಡೇ ಮತ್ತೆ ಎಲ್ಲರೂ ಮಾಡ್ತೀವಿ. ಇದು ಒಬ್ಬನ ಅನಿಕೇತ್ ಅಂತ, ಆರ್ಯನ್, ಅವನು ಸ್ವಲ್ಪ ಡ್ಯಾನ್ಸ್ ಮಾಡ್ದ. ಆಮೇಲೆ ಮನೇಲಿರೋರೆಲ್ಲರೂ ಪಟಾಕಿ ಇತ್ತು ಸ್ವಲ್ಪ. ಅದು ಗಣೇಶ ಹಬ್ಬಕ್ಕಂತ ಸಪ್ರೇಟ್ ಬಾಕ್ಸ್ ಇತ್ತು, ಅದರಲ್ಲಿ ಎಲ್ಲ ಗಣೇಶಕ್ಕೆ ಬಳಸಿರೋ ಎಲ್ಲ ಐಟಮ್ಸ್ ಅದರೊಳಗಿತ್ತು. ಅದರಲ್ಲೇ ಪಟಾಕಿ ಕೂಡ ಇತ್ತು. ಇವನು ಆರ್ಯನ್ ಅದನ್ನ ಹಚ್ಚನ ಅಂತ ಅಂದ. ಅದಕ್ಕೆ ಎಲ್ಲರೂ ಹಚ್ಚಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಗುಂಡ ಒಂದು ಆಟಮ್ ಬಾಂಬ್ ಹಚ್ತೀನಿ ಅಂದ. ಒಂದನ್ನಷ್ಟೇ ಹಚ್ಚೋಕೆ ಬಿಟ್ಟರು. ಆಮೇಲೆ ಸಾಕು ಅಂತ ಬಿಟ್ವಿ. ಅವನು ಇನ್ನೊಂದೆರಡು ಹಚ್ತೀನಿ ಅಂದ. ಇರಲಿ ನಾಯ್ಸ್ ಮತ್ತು ಬೇಡ ಅಂತ ಬಿಟ್ವಿ. ಹರ್ಷ ಸ್ವಲ್ಪ ಹೆದರ್ತಾ ಇದ್ದ. ಹರ್ಷ ಸ್ವಲ್ಪ ಹೊತ್ತಷ್ಟೇ ಹಚ್ಚಿದ, ಅವನು ಜಾಸ್ತಿ ಹೊತ್ತು ಹಚ್ಚಲಿಲ್ಲ, ಬಿಟ್ಟ. ಚಂದನ್ ಒಂದನ್ನಷ್ಟೇ ಹೇಳಿದ್ನಲ್ಲ, ಒಂದನ್ನಷ್ಟೇ ಆಟಮ್ ಬಾಂಬ್ಗೆ ಹಚ್ಚಿದ. ಆಮೇಲೆ ಈ ಥರ ಎಲ್ಲ ಪಟಾಕಿ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ. ಸೆಕೆಂಡ್ ಡೇ ಈ ಗುಂಡ ಹೋದ. ನೆಕ್ಸ್ಟ್ ಥರ್ಡ್ ಡೇ ಮತ್ತು ತೇಜಸ್ ಬಂದಿದ್ದ. ಅವನಿಗೂ ಗುಂಡ ಅಂತಲೇ ಕರಿತೀವಿ, ಅವನು ಕಝಿನ್ನೇ. ಅವನಿಗೆ ಗುಂಡ ಅಂತ ಸೇಮ್, ಇಬ್ಬರಿಗೂ ಗುಂಡ ಅಂತ ಕರಿತೀವಿ. ವಿಸರ್ಜನೆ ಟೈಮಲ್ಲಿ ಅವನು ಇರಲಿಲ್ಲ, ಈ ಚಂದನ್ ಇರಲಿಲ್ಲ ಅಷ್ಟೇ. ಇವಾಗ ವಿಸರ್ಜನೆ ತೋರಿಸ್ತಾ ಇರೋದು. ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಗಣೇಶಗೆ ಮೊಸರನ್ನ ಅದನ್ನು ಕಟ್ಟಿ ಕಳಿಸ್ತಿದ್ವಿ. ಮೊದಲು ಮನೆಯಲ್ಲೇ ಕಟ್ಟಬೇಕಾಗಿತ್ತು, ಬಟ್ ಬೇಡ ಅಲ್ಗೋದ್ಮೇಲೆ ಕಟ್ಟೋಣ ಅಂತ ಹಾಗೆ ಬಿಟ್ಟಿದ್ವಿ. ಇದನ್ನು ರೆಕಾರ್ಡ್ ಮಾಡ್ತಾ ಇರೋದು ಇನ್ನೊಬ್ಬ ಗುಂಡ, ತೇಜಸ್ ರೆಕಾರ್ಡ್ ಮಾಡಿದ್ದು ಪೂರ್ತಿ. ಕಳಿಸುವಾಗ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಮತ್ತು ಇನ್ನೂ 1 ವರ್ಷ ಕಾಯಬೇಕು ನೆಕ್ಸ್ಟ್ ಟೈಮ್ ಬರಬೇಕು ಅಂದರೆ. ನಾನು ಇಲ್ಲಿ ಗಣೇಶನ ಬಿಡುವಾಗ ಒಂದು ತಪ್ಪು ಮಾಡಿಬಿಟ್ಟು
ನಾನು ಇಲ್ಲೇ ಇವಾಗ ಮುಳುಗ್ಸಿದ್ನೆಲ್ಲ ಅಲ್ಲೇ ಬಿಡಬೇಕಾಗಿತ್ತು. ನಾನು ಸುಮ್ಮನೆ ಎತ್ತಿ ಇನ್ನೊಂದು ಸರಿ ನೋಡೋಣ ಅಂತ ಹೇಳಿ ದೂರ ಒಸ್ಬಿಟ್ಟೆ. ಅದು ಉಲ್ಟಾ ಆದಂಗೆ ಅನ್ನಿಸ್ತೇನೋ, ಅಷ್ಟು ಸಮಾಧಾನ ಆಗಲಿಲ್ಲ ಕಳಿಸಿದ್ದು. ಬಟ್ ಓಕೆ, ಈ ವ್ಲಾಗ್ ಇದೆ ಅಲ್ಲ, ಇದನ್ನಾದರೂ ನೋಡಿ ನೆನ್ಪು ಮಾಡ್ಕೋಬೋದು. ಇದು ಒಂದು ಗಣೇಶ, ಅದು ನಮ್ಮ ಮಾಮರ್ದು. ನಾನೇ ಬಿಡ್ತೀನಿ ಅಂತಂದು ಹೇಳಿ ಇಸ್ಕೊಂಡೆ. ಅದನ್ನು ನಾನೇ ಬಿಟ್ಟೆ. ಮೊದಲು ಹಂಗೆ ಹಾಕಿದೆ, ಆಮೇಲೆ ಹೂವೆಲ್ಲ ತೆಗಿಯೋಣ ತಡಿ ಅಂತ ಹೇಳಿ ಹೂವೆಲ್ಲ ತೆಗೆದು ಮತ್ತು ಇನ್ನೊಂದು ಸರಿ 3 ಸರಿ ಮುಳುಗಿಸಿ ಆಮೇಲೆ ಕಳಿಸ್ದೆ. ಇದನ್ನಾದರೂ ಹಿಂಗೆ ಕಳಿಸ್ಬೋದಿತ್ತಲ್ಲ ಅಂತ ಮತ್ತೆ ಆಮೇಲೆ ಅಂದ್ಕೊಂಡೆ, ಇರಲಿ ಬಿಡು ಆಲ್ರೆಡಿ ಕಳಿಸಿದೆ ಅಂತ ಬಿಟ್ಬಿಟ್ಟೆ. ಸೊ ಇದಿಷ್ಟು ನಮ್ಮ ಗಣೇಶ ಹಬ್ಬದ ವ್ಲಾಗ್ ಆಗಿತ್ತು. ಸೊ ನೀವೆಲ್ಲ ಗಣಪತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.